ಇಡೀ ಒಂದು ಊರಿಗೆ ಒಂದೇ ದೇವಸ್ಥಾನ. ಅದನ್ನು ನೋಡೋಣ, ನಿಮಗೆ ತೋರ್ಸೋಣ ಅಂತಲೇ ಬಂದಿದ್ದೀನಿ. ಬನ್ನಿ ನೋಡೋಣ. ಇದೇ ಆ ದೇವಸ್ಥಾನ. ಒಂದು ಊರಿಗೆ ಒಂದೇ ದೇವಸ್ಥಾನ. ಇದು ನಾನು ಇದೇ ಮೊದಲನೇ ಬಾರಿ ಕೇಳಿದ್ದು. ಶಿವನ ದೇವಸ್ಥಾನ. ಈ ದೇವಸ್ಥಾನನ ಉಳುಮೇಶ್ವರ ಎಂದು ಕರೀತಾರೆ. ಹೋದ ವಾರ ತಾನೇ ಜಾತ್ರೆ ಆಗಿತ್ತು. ಬಂದಿದ್ರೆ ಒಳ್ಳೆ ಚೆನ್ನಾಗಿ ಕಣ್ತುಂಬ್ಕೋಬೋದಾಯಿತು, ಬರೋಕ್ಕಾಗಲಿಲ್ಲ. ನಿಮಗೆ ತೋರಿಸ್ಬೇಕು ಅಂತಲೇ ಇಲ್ಲಿವರೆಗೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಐನಾರನ್ನ ಕೇಳಿದೆ, ಈ ತೂಗೊಯ್ಯಲ ಮೇಲೆ ನಾವು ಕುತ್ಕೊಂಡು ಆಟ ಆಡ್ಬೋದಂತೆ. ಆಟ ಆಡೋಣ ಬನ್ನಿ. ಈ ಊರಲ್ಲಿ ಎಲ್ಲ ತರಹದ ಮನೆಗಳಿದ್ದಾವೆ. ಫುಲ್ಲು ಒಂದೊಂದು ಡಿಸೈನ್ ಬೇರೆ ಬೇರೆ ಥರ ಕಟ್ಟಿದ್ದಾರೆ. ಒಂದೇ ಥರದ್ದು ಡಿಸೈನ್ ಕಟ್ಟೇ ಇಲ್ಲ ಈ ಊರಲ್ಲಿ. ನೋಡಿ ಇದೆಷ್ಟು ಸಣ್ಣಗಿದೆ. ಮನೆ ಕಟ್ಬೇಕು ಅನ್ನೋರು, ದುಡ್ಡಿಲ್ಲ ಅನ್ನೋರು ಈ ಥರ ಮನೆ ಕಟ್ಕೊಂಡ್ರೆ ತುಂಬ ಚೆಂದ. ನೋಡಿ ಇಷ್ಟೇ ಊರಿದು. ನೋಡಿ ಆಗಿನ ಕಾಲ ಅಂದರೆ ಹಳೆ ಕಾಲದಲ್ಲಿ ಇಂಥ ಮನೆ ಇದ್ದರೆ ಶ್ರೀಮಂತರು. ಅದೇ ಈಗ ಇಂಥ ಮನೆ ಐತೆ ಅಂದರೆ ಅವರು ಬಡವರು. ಎಷ್ಟು ಕಾಲ ಚೇಂಜ್ ಆಗುತ್ತೆ ನೋಡಿ. ಉಪೇಂದ್ರ ಅವರು ಮಾಡಿರುವ ಚಿತ್ರ ನೆನಪರುತ್ತಾ? ಇದು ಹಾಂ, ಮಲ್ಲಿಪಟ್ಟಣದ ಉಳುಮೇಶ್ವರ ದೇವಸ್ಥಾನದ ಮೆರೆಯೋ ಮೂರ್ತಿಯನ್ನು ಈ ತೇರಿನ ಮೇಲೆ ಕುಣಿಸಿ ಹೋದ ವಾರ ತಾನೇ ಜಾತ್ರೆ ಮಾಡಿದರು. ಬರ್ಬೇಕು ಅಂದ್ಕೊಂಡಿದ್ದೆ, ಬರೋಕ್ಕಾಗಲಿಲ್ಲ. ಅದರಿಂದ ಈ ವಾರ ಬಂದು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಸಣ್ಣದಾಗಿ ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿತ್ತು. ಈ ದೇವಸ್ಥಾನದ ಸುತ್ತ ಮಾತ್ರ ಮೆರವಣಿಗೆ, ರಥೋತ್ಸವ ನಡೆಯುತ್ತೆ. ರಥದ ಮೇಲೆ ದೇವರನ್ನು ಕುಣಿಸೋ ಜಾಗ ಹತ್ತೀನಿ, ನೋಡೋಣ. ಹಾಗೆ ಈ ದೇವಸ್ಥಾನದ ಹಿಸ್ಟ್ರಿ ಏನಿದರ ಕತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಈ ಊರಿನ ಹೆಸರು ಮಲ್ಲಿಪಟ್ಟಣ ಅಂತಿದ್ದಂಗೆ ನಿಮಗೆ ನೆನಪಾಯ್ತು ಅನ್ಕೋತೀನಿ. RRR ಮೂವಿಯಲ್ಲಿ ಮಲ್ಲಿ ಅಂತ ಹೋಗ್ತಾರಲ್ಲ, ಆ ಮಲ್ಲಿ ಅಲ್ಲ, ಇದು ಒಂದು ದೇವರ ಊರಾದ ಮಲ್ಲಿಪಟ್ಟಣ. ಮೆರೆಯೋ ಮೂರ್ತಿಯನ್ನು ತೂಗುಯ್ಯಲೆಗೆ ಹಾಕಿ ದೇವರನ್ನು ಖುಷಿಪಡಿಸುವಂಥ ಸ್ಥಳ ಅದೇ ಈ ಜಾಗ. ನೋಡಿ ಹಳೆಯ ಕಾಲದ ತೂಗುಯ್ಯಾಲೆ ಕಲ್ಲು ಕಂಬದಿಂದ ಮಾಡಿದ್ದಾರೆ. ಹಳೆಯ ಕಾಲದ ಸರಪಳಿಗಳಿಂದ ಬಿಚ್ಚಕ್ಕೆ ಆಗಬಾರ್ದು ಆ ಥರ ಮಾಡಿದ್ದಾರೆ. ಚೆನ್ನಾಗಿದೆಯಲ್ಲ? ಆಗಿನ ಕಾಲದಲ್ಲೇ ಮಾಡಿರೋವಂಥ ವಸ್ತುಗಳನ್ನ ನಾವು ಈಗ ಉಪಯೋಗಿಸ್ಕೊಂಡು ತೂಗುಯ್ಯಾಲೆ ಆ ಯಾಲೆ ಈ ಯಾಲೆ ಅನ್ಕೊಂಡು ಆಟ ಆಡ್ತೀವಿ. ದೇವರು ಕೂತು ಆಡಿರೋ ಜಾಗದಲ್ಲಿ ನರಜೀವಿ ಆಟ ಆಡ್ತಾ ಇದ್ದೀನಿ. ಹೌದಪ್ಪ, ಇದು ಹಿಡ್ಕೊಂಡು ಬೀಳದೆ
ಹುಷಾರಾಗ. ನೀವು ಹಾರಿ. ನಮ್ಮ ತಾತನ ಕೂತ್ಕೊ ಅಂದರೆ ದೇವ್ರು ಕುಂತ್ಕೊಳ್ಳೋ ಸ್ಥಳದಲ್ಲಿ ನಾವು ಕೂತ್ಕೋಬಾರ್ದು ಅಂತ ಕೂತ್ಕೋತಾ ಇಲ್ಲ. ಅದಕ್ಕೆ ಬರೀ ಫೋಟೋ ತಕ್ಕೋತಾ ಇದ್ದೀನಿ. ಇವರೇ ನಮ್ಮ ತಾತ ನೋಡಿ, ಅಷ್ಟೊಂದು ದೈವ ಭಕ್ತರು ಇವರು. ಉಳುಮೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ತುಂಬ ಸರ್ಚ್ ಮಾಡಿದೆ, ನಿಮ್ಗೆ ಏನಾರು ತಿಳಿಸ್ಕೊಡೋಣ ಅಂತವ. ಆದರೂ ಏನು ಅಷ್ಟು ಮಾಹಿತಿ ಸಿಗಲಿಲ್ಲ. ಅದಕ್ಕೋಸ್ಕರ ಈಗಲೇ ನಿಮ್ಮ ಮುಂದೆನೇ ಇಲ್ಲಿ ಏನೈತೆ ಅಷ್ಟನ್ನು ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ನೋಡಿ, ಷಷ್ಠಿ ಶಕ ವರ್ಷ ಅಂದರೆ ನನಗೂ ಏನು ಅಂತ ಗೊತ್ತಿಲ್ಲ. 1988ನೇ ಪಾರಾಭವ ಸಂವತ್ಸರದಲ್ಲಿ ಶ್ರಾವಣ ಮಾಸದ ಶುದ್ಧ ಪಂಚಮಿ ಸೋಮವಾರದಂದು ಶ್ರೀ ರಾಜೇಂದ್ರ ಪೃಥ್ವಿ ಕೊಂಗಾಳ ದೇವರು ಶ್ರೀ ಭೂಮಂಡಲವನ್ನು ಆಳ್ವಿಕೆ ನಡೆಸಿರುವಾಗ ಶ್ರೀ ಬುಳ್ಳಹ ನಾಡಿನ ಪ್ರಧಾನ ಹೆಗ್ಗಡೆಯವರು ಈ ಇಡಿಗುಳ್ಳೂರು ದೇವಾಲಯವನ್ನು ನಿರ್ಮಿಸಿ ಈ ದೇವಾಲಯಕ್ಕೆ ಊರಿನ ಎಲ್ಲೆಕಟ್ಟು ಭೂಮಿಯನ್ನು ದಾನವಾಗಿ ಒಪ್ಪಿಸಿದ್ರಂತೆ. ನೋಡಿ ಎಷ್ಟು ದೈವ ಭಕ್ತಿ ಇತ್ತು ಅಂತ ಅವಾಗ. ಈಗ ಅಣ್ಣ ತಮ್ಮದಿರಿಗೆ ಒಂದೊಂದು ಕುಂಟೆ ಕೊಡೋಕ್ಕೂ ಹಿಂದೂ ಮುಂದೆ ನೋಡ್ತೀವಿ. ಆ ದೇವಾಲಯಕ್ಕೆ ಎಕರೆಗಟ್ಟಲೆ ಕೊಟ್ಟಿದ್ದಾರೆ. ಈ ದೇವಾಲಯವನ್ನು ತಮ್ಮ ಗುರುಗಳಾದ ಮಲಯಾಳ ಜಿಯ ನಲ್ಲೂರಪಳ್ಳಿ ನೀಲಕಂಠರವಿ ಭಟ್ಟಾರಕರಿಗೆ ಕಾಲು ತೊಳೆದು ದಾರಪೂರ್ವವಾಗಿ ಅರ್ಪಿಸಿದರು. ಅರ್ಪಿಸಿದ್ರಂತೆ. ಶಾಲಿವಾಹನ ಶಕ 1762ನೇ ಸಂವತ್ಸರ ಮಾಘ ಶುದ್ಧ 15ರಂದು ಹರಿಹಳ್ಳಿ ಕಸಬೆ ರಾಮಯ್ಯನವರ ಮೊಮ್ಮಗ ವೆಂಕಟರಾಮಯ್ಯ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ ಸೇವೆ. ನೋಡಿ, 1762ರಲ್ಲೇ ಜೀರ್ಣೋದ್ಧಾರ ಮಾಡಿದ್ದಾರೆ. ಇನ್ನೆಷ್ಟು ಶ್ರೀಮಂತರಾಗಿದ್ರು ಅಂತ ಅವರು. 1948 ಅಂದರೆ ಸ್ವತಂತ್ರ ಬಂದು 1 ವರ್ಷಕ್ಕೆ ಶ್ರೀಮತಿ ಸೀತಮ್ಮ ಹಾಗೂ ಅತ್ನಿ ಕೃಷ್ಣರಾವ್ ಅವರು ಶ್ರೀ ಉಳುಮೇಶ್ವರ ಸ್ವಾಮಿಗೆ ರಥವನ್ನು ಮಾಡಿಸಿಕೊಟ್ಟ ಸೇವೆ. ಮೊದಲೇ ರಥ ತೋರಿಸಿದ್ನಲ್ಲ, ಆ ರಥನ ಅವರೇ ಮಾಡಿಸ್ಕೊಟ್ಟಿರೋದು. ಆದರೂ ಹೊಸ್ತಿದ್ದಂಗೆ ಐತಿ. 21/2/2008ರಲ್ಲಿ ಬೆಂಗಳೂರಿನ ಶ್ರೀ ಪಿ ಮುನಿವೆಂಕಟಪ್ಪ ಮತ್ತು ಮಕ್ಕಳು ಹಾಗೂ ದಿವಂಗತ ಸೌ ಸೀತಮ್ಮ ಅತ್ನಿ ಕೃಷ್ಣರಾವ್ ಅವರ ಮಕ್ಕಳು ಈ ದೇಗುಲದ ಪುನಃ ಜೀರ್ಣೋದ್ಧಾರ ಮಾಡಿದ ಸೇವೆ. ಒಂದೇ ಕುಟುಂಬದವರು 2 ಸಲ, ಅದು ಸುಮಾರು ವರ್ಷಗಳ ಆದಮೇಲೆ ನೋಡಿ, 1948ರಲ್ಲಿ 2008ರಲ್ಲಿ ಒಂದೇ ಕುಟುಂಬದವರು 2 ಸಲ ಜೀರ್ಣೋದ್ಧಾರ ಮಾಡ್ಯಾರ. ಅವ್ರಿಗೆ ಯಾವ ಥರ ಸಿರಿವಂತಿಕೆ ಇತ್ತು, ಎಷ್ಟು ದೇವ್ರ ಭಕ್ತಿ ಇತ್ತು ಅಂತ. ಹಾಗೆ ನಮ್ಮ ತಾತನು ತುಂಬ ದೇವ್ರ ಭಕ್ತರು. ಸಣ್ಣದ್ರಿಂದ ದೇವ್ರನ್ನೇ ಜಾಸ್ತಿ ಪೂಜೆ ಮಾಡ್ಕೊಂಬಂದಿದ್ದಾರೆ. ಈ ದೇಗುಲದ ಇಷ್ಟೇ ಮಹತ್ವ. ಆದರೂ ಇಡೀ ಒಂದು ಊರಿಗೆ ಒಂದೇ ದೇವಸ್ಥಾನ ಅಂದರೆ ಈ ಉಳುಮೇಶ್ವರ ದೇವಸ್ಥಾನ. ವಾರದಿಂದ ರಥೋತ್ಸವ ಆಗಿ ತೆಗ್ದಿರ್ತಾರೆ ಅಂದ್ಕೊಂಡೆ, ಬಾಗ್ಲ ತೆಗ್ದಿಲ್ಲ, ಬೀಗ ಹಾಕಿ ಹೋಗಿದ್ದಾರೆ. ಕಾಣೋದಿಲ್ಲ. ತುಂಬ ಉದ್ದವಾದ ದೇವಸ್ಥಾನ ಇದು. ಈ ದೇವಸ್ಥಾನ ಹಿಂದೂ ಧಾರ್ಮಿಕ ಸಂಸ್ಥೆಗೆ ದತ್ತು ಇಲಾಖೆಗೆ ಸೇರ್ಕೊಂಡಿದೆ. ಇಡೀ ಒಂದು ಊರಿಗೆ ಒಂದೇ ದೇವಸ್ಥಾನ, ಅದು
ಅದು ನನಗೂ ನಂಬಕ್ಕಾಯ್ತಿಲ್ಲ. ಇಲ್ಲಿಗೆ ಬಂದು ನೋಡಿದೆ, ಸುತ್ತಲೂ ನೋಡಿದೆ, ಆದರೆ ಯಾವ ದೇವಸ್ಥಾನವೂ ಇಲ್ಲ. ಇದೊಂದೇ ದೊಡ್ಡ ದೇವಸ್ಥಾನ ಇರೋದು. ಇಲ್ಲಿಗೆ ಉಳುಮೇಶ್ವರ ದೇವಸ್ಥಾನದ ಚಿತ್ರೀಕರಣ ಮುಗಿಯಿತು. ಡಾಕ್ಟರ್ ಬ್ರೋ ಫ್ಯಾನ್ ಅಭಿಮಾನಿಯಾದ ನಾನು ದೇವ್ರನ್ನ ತೋರಿಸಿ ಒಂದೆರಡು ಮಾತು ನಿಮಗೆ ತಿಳಿಸ್ಕೊಟ್ಟು ಹೋಗ್ತಾಯಿದ್ದೀನಿ. ಧನ್ಯವಾದಗಳು. ಇನ್ನು ವಿಡಿಯೋ ಇಲ್ಲಿಗೆ ಮುಗೀತು. ನಾಳೆಯಿಂದ ಪಾದಯಾತ್ರೆ ಹೋಗ್ತಾಯಿದ್ದೀವಿ. ಆ ಪಾದಯಾತ್ರೆ ಜರ್ನಿ ಹೆಂಗಿರುತ್ತೆ, ಹೇಗಿರುತ್ತೆ ನಿಮ್ಮ ಮುಂದೆ ಹಂಚ್ಕೊತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಇಲ್ಲಿಗೆ ಉಳುಮೇಶ್ವರ ದೇವಸ್ಥಾನದ ಚಿತ್ರೀಕರಣ ಮುಗಿಯಿತು. ಡಾಕ್ಟರ್ ಬ್ರೋ ಫ್ಯಾನ್ ಅಭಿಮಾನಿಯಾದ ನಾನು ದೇವ್ರನ್ನ ತೋರಿಸಿ ಒಂದೆರಡು ಮಾತು ನಿಮಗೆ ತಿಳಿಸ್ಕೊಟ್ಟು ಹೋಗ್ತಾಯಿದ್ದೀನಿ. ಧನ್ಯವಾದಗಳು. ಮಲ್ಲಿ ಪಟ್ಟಣದ ಉಳುಮೇಶ್ವರ ದೇವಸ್ಥಾನ ವಿಡಿಯೋ ಮುಗಿಸ್ಕೊಂಡು ನಮ್ಮ ಅಜ್ಜಿಗೆ ಸ್ಟ್ರೋಕ್ ಹೊಡೆದಿತ್ತು. ಅಲ್ಲಿಗೆ ಟ್ರೀಟ್ಮೆಂಟ್ ಕೊಡ್ಸೋಕೆ ಬಂದಿದ್ದು. ನಮ್ಮ ಮಗುಂಗೆ ಹಾಸ್ಪಿಟ್ಲಿಗೆ ತೋರಿಸಿ ಮೆಡಿಕಲಿಗೆ ಹೋಗ್ತಾ ಇದ್ದೀವಿ. ಯಾರಿಗಾರು ಸ್ಟ್ರೋಕ್ ಹೊಡೆದಿದ್ರೆ ಈ ಊರಿಗೆ ಕರ್ಕೊಂಡು ಬನ್ನಿ. ಸಖತ್ ದಿನಕ್ಕೆ 60ರಿಂದ 70 ಜನ ಬರ್ತಾರೆ. 4 ಬ್ಯಾಚು ಐತೆ. ಈಗ ಅಲ್ಲಿಂದನೇ ಮಲ್ಲಿಪಟ್ಟಣ ವೀಡಿಯೋ ಮುಗಿಸ್ಕೊಂಡು ದೇವಸ್ಥಾನದ ಹಂಗೆ ನಮ್ಮ ಅಜ್ಜಿಗೆ ತೋರಿಸ್ಕೊಂಡು ನಾನು ಸ್ವಲ್ಪ ಹೊತ್ತು ಹೋಗ್ತೀವಿ. ಮೆಡಿಕಲ್ಗೆ ಹೋಗೋಣ ಬನ್ನಿ. ಎಷ್ಟಾಯಿತು ಅಲ್ಲಿ ನಿಮಗೆ ಅಂದಾಜು ಸಿಗುತ್ತೆ. ಆಯುರ್ವೇದಿಕ್ ಎಷ್ಟು ಕಾಸ್ಟ್ಲಿ, ಅದರಿಂದ ಏನು ಉಪಯೋಗ ಅಂತ. ಮೆಡಿಕಲಿಗೆ ಬಂದವ್ರೆ ಅಂತ ಬಂದೆ, ಬಟ್ ಅವರು ಇಲ್ಲಿ ಇಲ್ಲ. ಮತ್ತು ಅಲ್ಲಿಗೆ ಹೋಗ್ಬೇಕು. ಫೋನ್ ಇರೋದು ಯಾಕೆ, ಫೋನ್ ಮಾಡ್ಕೊಂಡು ಹೋಗ್ಬೇಕಾನೆ. ನಮ್ಮ ಮನೇಲಿ ನನ್ನ ಬೈಯತ್ತವೆ. ಹಂಗೆ ಆಯ್ತು. ಮೊಬೈಲ್ ಇದ್ಮೇಲೆ ಕಾಲ್ ಮಾಡ್ಬೇಕಾನೆ. ಮೊಬೈಲು ಕಾರ್ ಒಳಗಿತ್ತು. ಆ ಕಾರಿನ ಚೀನ ನಮ್ಮ ಮಾಮ ತಗೊಂಡು ಐತೆ. ಇನ್ನೆಲ್ಲಿ ತಗೊಂಡು ಫೋನ್ ಮಾಡೋಣ ಹೇಳಿ. ನಾಳೆ ಪಾದಯಾತ್ರೆ ಶುರು ಮಾಡೋದ, ಇವತ್ತೇ ಪಾದಯಾತ್ರೆ ಮಾಡ್ತಾಯಿದ್ದೀನಿ. ಯಾರು ಪಾದಯಾತ್ರೆಗೆ ಹೋಗೋರಿದ್ರೆ ಕಮೆಂಟ್ ಹಾಕಿ, ಜೊತೆಗೆ ಹೋಗೋಣ. ಮಾಮ ಬರೀ ತಿರ್ಗದೇ ಆಗೋಯ್ತು ನನ್ನ ಜೀವನ. ಹಾಂ ಹೋಗಿ ಹಂಗೆ ಹಿಂಗೆ ಹೋಗಿ ಲೆಫ್ಟ್ ಆಯ್ತು. ನಾವು ಮೆಡಿಕಲ್ಗೆ ಹೋಗಿದ್ದೀರ ಅಂತ ಅಲ್ಲಿವರೆಗೆ ಹೋದೆ ನೋಡಿ. ಮತ್ತೆ ಇಲ್ಲೇ ಬಂದೆ. ನಮ್ಮ ಮಾಮ ಸುಮ್ಮನೆ ಸುತ್ತಂಗೆ ಮಾಡ್ಬಿಟ್ಟ. ಕಾರ್ ಬೀಗ ಹಾಕೊಂಬಿಟ್ರೆ ವಾಯ್ ಅಂದ್ಕೊಂಡ್ರೆ ಈಗ ಮತ್ತೆ ಅಲ್ಲಿಗೆ ಹೋಗ್ಬೇಕು. ನಾಳೆ ಪಾದಯಾತ್ರೆ ಮಾಡೋದು, ಇವತ್ತೇ ಪಾದಯಾತ್ರೆ ಮಾಡೋಂಗಾಯ್ತು. ಈಗೇನು ಮೆಡಿಕಲ್ ತಕ್ಕ ಹೋಗಿ ಬಂದು ನಮ್ಮ ಮಾಮ ಅದೇ ದಾರಿಲಿ ಸಿಕ್ತು ಅಂತ ಮತ್ತೆ ಹೋಗ್ತಾ ಇದ್ದೀವಿ ನೋಡಿ. ಬೆಂಗಳೂರಿಂದ ಬಂದಾರೆ ಅವ್ರ ಅಮ್ಮನ ತೋರ್ಸೋಕ್ಕೆ. ನಿಮಗೂ ಯಾರಿಗಾರು ನಿಮ್ಮ ಮನೇಲಿ ಸ್ಟ್ರೋಕ್ ಹೊಡೆದಿರೋರಿದ್ದರೆ ಕರ್ಕೊಂಬಂದು ತೋರಿಸಿ. 2 ಜಾಬ್ ತುಂಬಾ ದುಡ್ಡಿಟ್ಟು ಹಿಂಗಾದ್ರು ಬೇಕಾ? ಹ್ಞೂ ಅಮ್ಮ ತಿನ್ನಕ ಇಷ್ಟೊಂದು ಇದಾಗುತ್ತೆ. ಏನಕ್ಕೆ ಬಿರ್ನೆ ಮೆಡಿಕಲ್ಗೆ ಹೋಗಿ ಬಂದು ಆಯ್ತು. ಮಾಮ ಹುಚ್ಚು ಇಲ್ಲ ಕಣ. ನಾನೇ ನಿಂಗೇನು ಕಾಪಿನೋ ಜ್ಯೂಸು? ಕಾಪಿ ಜ್ಯೂಸ್ ಅಂತೆ. ನಾನು ಏನು ಮಾಡೋಣ ಬಾ, ಅಲ್ಲಿ ರೋಡಲ್ಲಿ ಹೋಯ್ತಾ ಇರ್ಬೇಕಾದ್ರೆ ತಗೊಳನ್ ಬಾ.